ಬೆಳಗ್ಗೆ ಇಡಿ ರೇಡ್ನ ಮಾಹಿತಿ ಬಂದಾಗ ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನುವ ಇನ್ಫಾರ್ಮೇಶನ್ ಇರಲಿಲ್ಲ. ಸುಮ್ಮನೆ ತಾರ್ಕಿಕವಾಗಿ ನಾವು ಯೋಚನೆ ಮಾಡಿದ್ವಿ, ರಣ್ಯಾರಾವ್ ಪ್ರಕರಣಕ್ಕಾಗಿದ್ರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಯಾಕೆ ದಾಳಿ ಆಗುತ್ತೆ? ಡಾಕ್ಟರ್ ಪರಮೇಶ್ವರ್ ಮನೆಗೆ ಬಂದಿಲ್ಲ ಇಡಿ ಆಫೀಸರ್ಸು ಅಂತ ಯೋಚನೆ ಮಾಡಿದ್ವಿ. ವಿ ಥಾಟ್ 2019 ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಗಳ ಮೇಲೆ. ಆವಾಗ 70 ಲಕ್ಷ ಕ್ಯಾಶ್ ಸಿಕ್ಕಿತ್ತು. ಡಾಕ್ಟರ್ ಪರಮೇಶ್ವರ ಅಣ್ಣನ ಮಗನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ರು. ದಾಳಿಯಲ್ಲಿ ಕ್ಯಾಶ್ ಸಿಕ್ಕ ಕಾರಣಕ್ಕೆ ಇಡಿ ECIR ದಾಖಲಿಸಿಕೊಂಡಿತ್ತು. ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ECIR ದಾಖಲಿಸಿಕೊಂಡಿತ್ತು. ಅದರ ಫಾಲೋ ಅಪ್ ರೇಡು ಅಂತ ನಾವು ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಇಡಿ ಹೇಳ್ತಾ ಇದೆ ಇದು ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಫಾರೆಕ್ಸ್ ಅವ್ಯವಹಾರ, ಫಾರಿನ್ ಎಕ್ಸ್ಚೇಂಜ್ ಅವ್ಯವಹಾರ ಅಂತ ಇಡಿ ಹೇಳ್ತಾ ಇದೆ. RBI ಗೈಡ್ಲೈನ್ಸ್ ಉಲ್ಲಂಘಿಸಿ ವಿದೇಶಿ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗಿದೆ. ಬಂಗಾರದ ಖರೀದಿಗೆ ದುಡ್ಡು ಎಲ್ಲಿಂದ ಬಂತು ಅನ್ನುವುದರ ತನಿಖೆಯ ಮುಂದುವರಿದ ಭಾಗ ಇದು. ಹಲವು ಕೋಟಿ ರೂಪಾಯಿಗಳ ವ್ಯವಹಾರ ಪತ್ತೆಯಾಗಿದೆ ಅಂತ ಇಡಿ ಹೇಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ರಣ್ಯಾರಾವ್ ಮತ್ತು ಸಿದ್ಧಾರ್ಥ್ ಇಬ್ಬರಿಗೂ ನೆನ್ನೆ ತಾನೇ ಬೇಲ್ ಸಿಕ್ಕಿದೆ. ನೆನ್ನೆ ಅಷ್ಟೇ ಬೇಲ್ ಆಗಿದೆ ಇಬ್ಬರಿಗೂ. ಇವತ್ತು ಇಡಿ ರೇಡ್. ರಿಗೆ ಸೇರಿದ 3 ಕಾಲೇಜ್ಗಳ ಮೇಲೆ ಇಡಿ ರೇಡು. ತುಮಕೂರಿನ SSIT ಕಾಲೇಜು, ಹೆಗ್ಗೆರೆ ಹತ್ರ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ನೆಲಮಂಗಲದಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, 3 ಕಾಲೇಜ್ಗಳ ಮೇಲೆ ಇಡಿ ರೇಡು. 9 ಕಾರುಗಳಲ್ಲಿ ಸುಮಾರು 30 ಜನ ಅಧಿಕಾರಿಗಳು ಬಂದಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ಕೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ಣ ಮಾಹಿತಿ ಇಲ್ಲ, ಆದರೆ ಇಡಿ ದಾಳಿ ಮಾಡಿದೆ. ಪರಮೇಶ್ವರ್ ತಂದೆ ಮಾಡಿರುವಂತಹ ಸಂಸ್ಥೆ ಇದು. ಯಡಿಯೂರಪ್ಪ ಸಂಭಾವಿತರ, ವಿಜಯೇಂದ್ರ ಸಂಭಾವಿತರ, ಕುಮಾರಸ್ವಾಮಿ ಸಂಭಾವಿತರ ಒಬ್ಬ ದಲಿತ ನಾಯಕನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿಗಳು ಹೇಳಿಕೆ ಮೊದಲು ನೋಡಿ. ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಬಹಳ ವರ್ಷ ಆಯಿತು. ಇದನ್ನ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದು. ಪರಮೇಶ್ವರ್ ಅವರು ಒಬ್ಬ ದಲಿತ ನಾಯಕರು, ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಡಿಯೂರಪ್ಪ ಏನ್ ಬಹಳ ಅನಿಷ್ಟ, ವಿಜಯೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ, ಬಿಜೆಪಿ ಅವರೆಲ್ಲ ಬಹಳ ಅನಿಷ್ಟ ನಾಯಕರುಗಳೆಲ್ಲ. ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ, ಇವ್ರನ್ನೇ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತೆ ಅವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಆ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಇನ್ಸ್ಟಿಟ್ಯೂಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.